ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಮತ್ತು ಬಿಜೆಪಿ ನಾಯಕರಿಗೆ ಎಣ್ಣೆ ಸಿಗೆಕಾಯಿ ಸಂಬಂಧ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಆದರೆ ಈಗ ಬೆಂಕಿ ಬಿರುಗಾಳಿಯಂತೆ ಖರ್ಗೆ ಹಾಗೂ ಬಿಜೆಪಿ ನಾಯಕರು ಸೆಣಸಾಡ್ತಾ ಇದ್ದಾರೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಪ್ರಿಯಾಂಕ್ ಅವರಿಗೆ ಅಮೆರಿಕ ಪ್ರವಾಸಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿಲ್ಲ. ಇದೇ ವಿಚಾರವನ್ನು ಮುಂದಿಟ್ಕೊಂಡು ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೇಂದ್ರ ನಾಯಕರನ್ನ ಕೇಳ್ತಾ ಇದ್ದಾರೆ. ಅಥವಾ ಬಿಜೆಪಿ ನಾಯಕರು ಪ್ರಿಯಾಂಕ್ ಖರ್ಗೆ ರಾಜಕಾರಣ ಮಾಡದೆ ಚಟ ಅಂತ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ನಿಮಗೆ ಇದು ತಿರಸ್ಕಾರ ಮಾಡಿದೆ, ಕಾರಣಗಳು ಇವು ಅಂತ ಕೊಟ್ರೆ ನಾವು ಒಪ್ತಿದ್ವಿ. ಪ್ರಿಯಾಂಕ್ ಖರ್ಗೆ ಅವರಿಗೂ ಎಲ್ಲದರಲ್ಲೂ ರಾಜಕಾರಣ ಮಾಡೋ ಚಟ ಇದೆ, ಏನ್ ಮಾಡೋದು? ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಹಾಗೂ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಬಾಸ್ಟನ್ ನಲ್ಲಿ ನಡೆಯುವ ಬಯೋ ಇಂಟರ್ನ್ಯಾಷನಲ್ ಕನ್ವೆನ್ಷನ್ 2025 ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋದ ಡಿಸೈನ್ ಆಟೋಮೇಷನ್ ಕಾನ್ಫರೆನ್ಸ್ಗೆ ಭಾಗವಹಿಸಲು ತೆರಳಬೇಕಿತ್ತು. ಆದರೆ ಭಾರತದ ವಿದೇಶಾಂಗ ಇಲಾಖೆಯಿಂದ ಅವಕಾಶ ನಿರಾಕರಿಸಿದೆ. ಖರ್ಗೆ ಅವರ ಅಮೆರಿಕ ಭೇಟಿ ನಿರಾಕರಿಸಿರೋದು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ವಿವಾಟೆಕ್ 2025 ಮತ್ತು ಪ್ಯಾರಿಸ್ ಏರ್ ಶೋನಲ್ಲಿ ಭಾಗವಹಿಸಿ ವಾಪಸ್ಸಾಗಿರುವ ಖರ್ಗೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕೇಂದ್ರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಮೆರಿಕಾಗೆ ನಾವು ಆಟ ಆಡಲು ಹೋಗಿರಲಿಲ್ಲ. ಕೇಂದ್ರ ಸರ್ಕಾರ ಕಾರಣವಿಲ್ಲದೆ ಅಮೆರಿಕ ಅನುಮತಿಯನ್ನ ನಿರಾಕರಿಸಿದೆ. ಈ ಮೂಲಕ ಕರ್ನಾಟಕ ಅಭಿವೃದ್ಧಿಗೆ ತೊಡಕಾಗಿದೆ ಅಂತ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರದಿಂದ ನಿಮಗೆ ಇದು ತಿರಸ್ಕಾರ ಮಾಡಿದೆ, ಕಾರಣಗಳು ಇವು ಅಂತ ಕೊಟ್ರೆ ನಾವು ಒಪ್ತಿದ್ವಿ. ಆ ಕಾರಣಗಳನ್ನು ನಾವು ಅವರಿಗೆ ಸಮಜಾಯಿಸಿ ನಾವು ಮತ್ತೊಮ್ಮೆ ಕೊಡ್ಬೋದಾದ್ರೆ ಕೊಡ್ತಾ ಇದ್ವಿ. ಇಲ್ಲ, ಹೋಗ್ಲೇಬಾರ್ದಪ್ಪ, ನಮ್ದು ನೀತಿ ಇದೆ. Government of India has a policy that we are not going to seek investments from any of the countries, means I can understand. ನಾನು ಇದನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ಪ್ರಿಯಾಂಕ್ ಹೇಳಿದ್ದಾರೆ. ವಿದೇಶಾಂಗ ಸಚಿವಾಲಯಕ್ಕೆ ಪತ್ರ ಬರೆಯುತ್ತೇನೆ. ಯಾಕೆ ಅಮೆರಿಕ ಪ್ರವಾಸಕ್ಕೆ ತಡೆ ಹಿಡಿಯಲಾಯಿತು ಅಂತ ಗೊತ್ತಾಗಬೇಕು. ಸಿಎಂ ಕೂಡ ಪ್ರಧಾನಿಗೆ ಪತ್ರ ಬರೆಯುತ್ತಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಆರೋಪಕ್ಕೆ ಬಿಜೆಪಿ ನಾಯಕ ಸಿಟಿ ರವಿ ಪ್ರತಿಕ್ರಿಯೆಯನ್ನ ನೀಡಿದ್ದು, ಕೆಲವರಿಗೆ ಎಲ್ಲದರಲ್ಲೂ ರಾಜಕೀಯ ಮಾಡುವ ಚಟ ಇರ್ತದೆ. ಪ್ರಿಯಾಂಕ್ ಖರ್ಗೆಗೆ ಕೂಡ ಆ ಚಟ ಇದೆ, ಏನು ಮಾಡೋದು ಅಂತ ವ್ಯಂಗ್ಯವಾಡಿದ್ದಾರೆ. ನಾವು ಅಡ ಇಟ್ಬಿಟ್ಟಿದೀವಿ ನಾವು ವಿದೇಶಾಂಗ ನೀತಿ ಅನ್ನೋದು. ನಿಮ್ಗೆ ಗೊತ್ತಲ್ಲ, ಆಪರೇಷನ್ ಸಿಂಧೂರ್ನಲ್ಲಿ ನಿನ್ನೆ ಕೂಡ ಹೇಳ್ತಾ ಇದ್ದಾರೆ ಟ್ರಂಪ್ ಅವರು, ನಾನೇ ಯುದ್ಧ ನಿಲ್ಲಿಸಿದ್ದು, ಐ ಲವ್ ಪಾಕಿಸ್ತಾನ್. ಆರ್ಮಿ ಚೀಫ್ ಅವರಿಗೆ ಯಾವುದೋ ಒಂದು ಫಂಕ್ಷನಿಗೆ ಕರೆಸ್ತಾರಲ್ಲಪ್ಪ, ಟೆರರ್ ಸ್ಟೇಟ್. ಇವ್ರ ಯೋಗ್ಯತೆಗೆ ಒಂದು ಯಾವುದು IMF ಲೋನ್ ನಿಲ್ಸಕ್ಕಾಗಿಲ್ಲ, ಯುದ್ಧ ನಿಲ್ಲಿಸ್ತಾರ? ಮತ್ತೆಲ್ಲರೂ ಬಂದು ಅಡ್ವರ್ಟೈಸ್ಮೆಂಟ್ ಲಾಸ್ಟ್ ಟೈಮ್ ನೋಡಿರ್ಬೇಕಲ್ಲ, MP ಎಲೆಕ್ಷನ್ ಅಲ್ಲಿ ಪಪ್ಪಾನೇ ವಾರ ರೂಪಾಯಿ ಅನ್ಕೊಂಡು ಏನೇನೋ ಮಾಡಿದ್ರು. ಕೇಂದ್ರದ ಸಚಿವರುಗಳಿಗೆ ಕೆಲವೊಮ್ಮೆ ನಿರಾಕರಿಸಿದೆ, ರಾಜ್ಯದ ಸಚಿವರುಗಳನ್ನು ನಿರಾಕರಿಸಿದೆ. ಯಾವ ಕಾರಣಕ್ಕೆ ಯಾಕೆ ತಗೊಂಡಿರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ, ಏನು ಮಾಹಿತಿ ಅಂತ. ಎಲ್ಲದರಲ್ಲೂ ರಾಜಕಾರಣ ಮಾಡೋ ಚಟ ಕೆಲವರಿಗಿದೆ. ಅದ್ರಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೂ ಎಲ್ಲದರಲ್ಲೂ ರಾಜಕಾರಣ ಮಾಡೋ ಚಟ ಇದೆ, ಏನ್ ಮಾಡೋದು? ಪ್ರಿಯಾಂಕ್ ಖರ್ಗೆ ಅಮೆರಿಕ ಭೇಟಿಗೆ ಅನುಮತಿ ನಿರಾಕರಿಸಿರುವ ಕೇಂದ್ರ ಇದುವರೆಗೆ ಕಾರಣವನ್ನ ನೀಡಿಲ್ಲ. ವಿದೇಶಾಂಗ ಸಚಿವಾಲಯಕ್ಕೆ ಕಾರಣ ಕೇಳಿ ಖರ್ಗೆ ಪತ್ರವನ್ನ ಬರೆದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಕೇಂದ್ರ ಸರ್ಕಾರ ಯಾವ ಕಾರಣ ನೀಡ್ತದೆ? ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಕರ್ನಾಟಕ ಸರ್ಕಾರದ ಈ ಆಕ್ರೋಶಕ್ಕೆ ವಿದೇಶಾಂಗ ಸಚಿವಾಲಯ ಏನು ಉತ್ತರಿಸಲಿದೆ ಅನ್ನೋದು ಭವಿಷ್ಯದಲ್ಲಿ ಗೊತ್ತಾಗಲಿದೆ. ಹರೀಶ್ ಜೊತೆ ಸುನೀಲ್, TV9 ಬೆಂಗಳೂರು.